ಸೊ ದೂರದಿಂದ ಕಾಣ್ತು ಅಂತ ಮತ್ತೆ ಅದ್ರ ಹಿಂದೆ ಹೋಗೋದು, ಸೌಂಡ್ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಟೈಗರ್ ಕಾಣಿಸ್ತಾ ಸೊ ಅದ್ರ ಪಾಡಿಗೆ ಅದಕ್ಕೆ ಹೋಗಕ್ಕೆ ಬಿಡಬೇಕು, ಅದಕ್ಕೆ ಹೋಗಿ ತೊಂದರೆ ಕೊಡೋದೆಲ್ಲ ಮಾಡಬಾರ್ದು. ಇವ್ರು ದೂರಲ್ಲೇ ನಿಂತ್ಕೊಂಡು ಅದು ಹೋಗೋ ತನಕ ವೆಯ್ಟ್ ಮಾಡಿ ಪೇಷನ್ಸಿಂದ ಇದ್ರೆ ಅದು ಕೂಡ ಅದಷ್ಟಕ್ಕೆ ಹೋಗುತ್ತೆ, ಅದು ಕೂಡ ವಾಪಸ್ ಬಂದು ಇವರಿಗೇನು ಅಟ್ಯಾಕ್ ಏನು ಮಾಡಲ್ಲ. ಸೊ ನಾವು ಅದ್ರ ಹಿಂದೆ ಹೋಗೋದು, ಜೋರಾಗಿ ಕೂಗೋದು, ಭಯ ಪಟ್ಕೊಂಡು ಓಡೋದು, ಈ ಥರ ಎಲ್ಲ ಮಾಡಿದ್ರೆ ಯೂಶ್ವಲಿ ಅಟ್ಯಾಕ್ ಮಾಡುತ್ತೆ. ಟೈಗರ್ ನೋಡಿದ್ರೆ ಓಡಬಾರ್ದು. ಅಟ್ಯಾಕ್ ಲೈಕ್ ಟೈಗರ್ ಇದೆ ಅಂದ್ರೆ ಸೊ ನಾವು ಗಾಬರಿ ಪಟ್ರೆ ಅದಕ್ಕೂ ಗಾಬರಿ ಆಗತ್ತೆ ಅಲ್ವಾ. ಸೊ ನಾವು ಓಡಿದ್ವಿ ಅಂತ ಅದು ನಮ್ಮ ಹಿಂದೆ ಓಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಪೇಷನ್ಸ್ ಇಂದ ಇರ್ಬೇಕು. ಬಟ್ ಯಾರಿಗೂ ಇರಕ್ ಆಗಲ್ಲ, ಎಲ್ಲರೂ ಓಡ್ತಾರೆ ಯೂಶ್ವಲಿ. ಸೊ ಅದಕ್ಕೆ ಪೇಷನ್ಸ್ ಸ್ವಲ್ಪ ಇದ್ ಮಾಡ್ಕೋಬೇಕು. ಕೂಗೋದು, ಜನಕ್ಕೆಲ್ಲ ಸೇರ್ಸೋದು, ಅವಾಗ ಇನ್ನೂ ಜಾಸ್ತಿ ಭಯ ಆಗಿ ಎಗ್ರೋದೆಲ್ಲ ಮಾಡ್ಬಿಡತ್ತೆ. ನೀವು ಹಳ್ಳಿಯಲ್ಲೆಲ್ಲ ನೋಡಿದ್ದೀರಾ, ಲೆಪರ್ಡ್ಸ್ ಎಲ್ಲ ಎಗ್ರೋದು, ಮೈ ಮೇಲೆಲ್ಲ ಯಾಕಂದ್ರೆ ಅಷ್ಟೊಂದ್ ಜನ ಸೇರ್ಕೊಂಡಿರತ್ತೆ, ಅದಕ್ಕೂ ಗೊತ್ತಾಗಲ್ಲ ಏನ್ ಮಾಡ್ಬೇಕು ನಾನೀಗ ಅಂತ. ಈಗ ನಾವು ಒಬ್ರು ಇದೀವಿ, ಫುಲ್ ಎನಿಮಲ್ಸ್ ಇದೆ ಅಂದ್ರೆ ನಾವು ಹಂಗೆ ಮಾಡ್ತೀವಿ ಅಲ್ವಾ. ಸೊ ಅದೇ ತರ. ಅದ್ರ ಜೊತೆಗೆ ಕಾಮನ್ ಆಗಿ ಒಂದ್ ಜಮೀನ್ಗಾಗಿರ್ಬೋದು, ಒಂದ್ ಮನೆ ಹತ್ರ ಆಗಿರ್ಬೋದು, ಒಂದು ಹುಲಿ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಸ್ಮೆಲ್ಲಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಕಂಪ್ಲೀಟ್ಲಿ ಇಂಟು ವೈಲ್ಡ್ ಲೈಫ್ ಇದ್ದವರಿಗೆ ಗೊತ್ತಾಗುತ್ತೆ, ನಾರ್ಮಲ್ ಪೀಪಲಿಗೆ ಗೊತ್ತಾಗಲ್ಲ. ಈ ಹಳ್ಳಿಯಲ್ಲಿ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ, ತುಂಬಾ ಸ್ವಲ್ಪ ಓಲ್ಡ್ ಏಜ್ ಅವ್ರು ಇದ್ದಾರೆ, ಅವರಿಗೆಲ್ಲ ಗೊತ್ತಾಗುತ್ತೆ ಸ್ಮೆಲ್ ಎಲ್ಲ. ಇಲ್ಲ ಅಂದ್ರೆ ಫುಟ್ ಪ್ರಿಂಟ್ಸ್, ಹೆಜ್ಜೆ ಗುರುತು, ಅದನ್ನ ನೋಡಿ ನೀವು ಅಬ್ಸರ್ವ್ ಮಾಡಬೇಕು. ಹುಲಿ ಯಾವುದು, ಲೆಪರ್ಡ್ ಯಾವುದು ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಹುಲಿದು ತುಂಬಾ ದೊಡ್ಡದಿರತ್ತೆ ಪಗ್ ಮಾರ್ಕ್ಸ್, ಲೆಪರ್ಡ್ಸು ಅದ್ರಲ್ಲಿ ಅರ್ಧ ಇರುತ್ತೆ, ಅಷ್ಟೊಂದು ದೊಡ್ಡದಿರಲ್ಲ. ಸೊ ಅವಾಗ ಲೆಪರ್ಡ್ ಯಾವುದು, ಟೈಗರ್ ಯಾವುದು ಅಂತ ನಿಮ್ಗೆ ಗೊತ್ತಾಗತ್ತೆ. ಫಸ್ಟ್ ಸೇಫ್ಟಿ ಏನು? ಒಂದು ಬಂದಾಗ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಫಸ್ಟ್ ಬಂತು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ದೂರ ಇರ್ಬೇಕು, ಅದರಿಂದ ದೂರ ಇರಬೇಕು. ಕಿರ್ತಾ ಇದೆಯಲ್ಲ, ಹೌದು, ರೋರ್ ಮಾಡ್ತಾ ಇದೆ. ಕೋಪ ಬಂದಿದೆಯಾ ಅದಕ್ಕೆ? ಇವಾಗ ಕೋಪ ಅಂತ ಅಲ್ಲ, ಹಸು ಆದಾಗನು ಹಂಗ್ ಮಾಡತ್ತೆ, ಇಲ್ಲ ಕಮ್ಯುನಿಕೇಟ್ ಮಾಡ್ಬೇಕಾದ್ರೂ ಆ ಥರ ಮಾಡತ್ತೆ. ಮೇಟಿಂಗ್ ಪೀರಿಯಡಲ್ಲೂ ಬೇರೆ ಬೇರೆ ಸೌಂಡ್ಸ್ ಅನ್ನ ಕ್ರಿಯೇಟ್ ಮಾಡತ್ತೆ. ಯೂಶಲಿ ಟೈಗರ್ ಅಂತ ಬಂದಾಗ ಮಾಂಸಾಹಾರಿ ಪ್ರಾಣಿ, ಇದಕ್ಕೇನಾದ್ರೂ ವೆಜಿಟೇರಿಯನ್ ಕೊಟ್ರೆ ತಿನ್ನುತ್ತಾ? ದಿನಕ್ಕೆ ಎಷ್ಟು ಕೊಡ್ಬೇಕಾಗ್ತದೆ? ಎಷ್ಟು kg ಮಾಂಸ ಆಗಿರ್ಬೋದು, ಏನು ಕೊಡ್ತೀರಾ ಇಲ್ಲಿ? ಸೊ ಟೈಗರ್ಸ್ ಆ್ಯಕ್ಚುಲಿ ಕಾರ್ನಿವರ್ಸ್, ಅದು ವೆಜ್ ಯಾವತ್ತೂ ಕೂಡ ತಿನ್ನಲ್ಲ, ನೀವು ಕೊಟ್ಟರು ಕೂಡ ತಿನ್ನಲ್ಲ. ಸೊ ಇಟ್ ನೆವರ್ ಕನ್ಸ್ಯೂಮ್ಸ್, ಅದಕ್ಕೆ ಟೇಸ್ಟ್ ಕೂಡ ಗೊತ್ತಾಗಲ್ಲ. ಸೊ ಆಮೇಲೆ ಏನಂತಂದರೆ ಯೂಶ್ವಲಿ 10% ಆಫ್ ದಿ ಬಾಡಿ ವೆಯ್ಟ್ ಫುಡ್ಡನ್ನು ಕೊಡ್ತೀವಿ. ಈ ನೀವು ಕಾಡಲ್ಲೆಲ್ಲ ಟೈಗರ್ಸ್ ಡೈಲಿ ಹಂಟ್ ಮಾಡಲ್ಲ, ಒಂದ್ಸಲ ಹಂಟ್ ಮಾಡಿದ್ರೆ ಒಂದು 3 days 4 days ಗ್ಯಾಪ್ ಆಗುತ್ತೆ. ಸೊ ಅಟ್ಲೀಸ್ಟ್ ರೆಗ್ಯುಲರಾಗಿ ಸಿಗೋದು ಇಲ್ಲ. ದಟ್ಸ್ ವೈ ದೇ ಆರ್ ಆಂಬುಷ್ ಪ್ರೆಡೇಟರ್ಸ್. ಡೀರ್ಸ್ ಏನು ಸುಮ್ಮನೆ ಇರುತ್ತೆ, ಓಡ್ತಾ ಇರುತ್ತೆ.